ಎಲ್ಲರಿಗೂ ನಮಸ್ಕಾರ. ಸರ್, ಏನಾಯಿತು, ನಂದು ಲಾಸ್ಟ್ ಸಿನಿಮಾ ಅತಿ ಅಪರೂಪ, ನೆನಪಿರಲಿ ಪ್ರೇಮ, ಅಂಡಿತಾರೆ, ದಿನೇಶ್ ಬಾಬು ಡೈರೆಕ್ಷನ್ ಮಾಡಿದ್ದು. ಒಂದು ಗ್ಯಾಪ್ ಆಯಿತು. ಅಂದರೆ ಟೆಕ್ನಿಕ್ ಇದು ಕೃಷ್ಣ ಮೂವಿದ್ದು ಒಂದು ಟ್ಯಾಕ್ಸ್ ಪ್ರಾಬ್ಲಮ್ ಬಂತು. ಆ ಟೈಮಲ್ಲಿ ನಾನು ಒಂದು 5 ಸಿನಿಮಾ ಅಟ್ ಎ ಟೈಮ್ ಮಾಡ್ತಾಯಿದ್ದೆ. ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಆಚೆ ಬರೋಕ್ಕೆ ಟೈಮ್ ಆಯಿತು, ಒಂದು ಗ್ಯಾಪ್ ಆಯಿತು. ಆಮೇಲೆ ಈ 10 ವರ್ಷದ ಹಿಂದೆ ಆಚೆ ನೆಗೆಟಿವ್ ಫಾರ್ಮೆಟ್ ಇತ್ತು ಶೂಟಿಂಗ್ ಮಾಡೋದೆಲ್ಲ ಫಿಲಮು. ಈಗ ಡಿಜಿಟಲ್ ಫಾರ್ಮೆಟ್ ಬಂದಿದೆ. ಈಗ 10 ವರ್ಷದಲ್ಲೇ ಅಷ್ಟೊಂದು ಚೇಂಜಸ್ ಆಯಿತು. ಅಂದರೆ ನಾನು ಲಾಸ್ಟ್ ಫಿಲಮ್ ಮಾಡಿದ್ದು ನೆಗೆಟಿವ್ ಫಾರ್ಮೆಟಲ್ಲಿ, ಈಗ ಡಿಜಿಟಲ್ ಫಾರ್ಮೆಟಲ್ಲಿ. ಹೆಂಗೆ ನೆಗೆಟಿವಿಂದ ಡಿಜಿಟಲ್ಗೆ ಚೇಂಜ್ ಆಯಿತು, ಬಿಸ್ನೆಸ್ ಅದೇ ಥರ ತುಂಬ ಚೇಂಜಸ್ ಆಯಿತು. ಅವಾಗಿದ್ದೇ ಬೇರೆ ಥರ ಬಿಸ್ನೆಸ್ಸು, ಇವಾಗ ಬೇರೆ ಥರ ಬಿಸ್ನೆಸ್ ಆಗಿದೆ. ಈ ಥರ ವೇರಿಯೇಷನ್ ಇತ್ತು ತುಂಬ. ಆಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೆ, ಕೆಲವು ಪಿಕ್ಚರ್ಗಳು ಮಾಡಿದ್ದೀನಿ. ಕಿಲ್ಲಿಂಗ್ ವೀರಪ್ಪನ್ನು, ಚಕ್ರಯುಗ, ಅಪ್ಪು ಸಾರ್ದು ಇದೆಲ್ಲ ಮಾಡಿದ್ದೀನಿ ಗ್ಯಾಪಲ್ಲಿ. ಪ್ರೊಡಕ್ಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಏನು ಕರೆಕ್ಟಾಗಿ ಏನೋ ಕೂಡ ಬಂದಿದ್ದಿಲ್ಲ. ನಾವೇನೇನೋ ಪ್ರಯತ್ನ ಮಾಡಿದ್ರೆ ದೇವರ ಆಶೀರ್ವಾದ. ಒಂದು ಟೈಮ್ ಫಿಕ್ಸ್ ಆಗಿರುತ್ತೆ ಯಾವ ಸಿನಿಮಾ ಯಾರು ಮಾಡಬೇಕು ಅಂತ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಈ ಅಕ್ಕಿ ಕಾಲಲ್ಲಿ ಹೇಳ್ತೀವಿ, ಅಕ್ಕಿ ಕಾಲಲ್ಲಿ ಹೆಸರು ಬರೆದಿರುತ್ತೆ ಯಾರಿಗೂ ಹೋಗ್ಬೇಕು ಅಂತ. ಅದರ ಸಿನಿಮಾನು ಯಾವ ಸಿನಿಮಾ ಯಾರು ಮಾಡಬೇಕು ಅನ್ನೋದು ಆ ದೇವರೇ ಡಿಸೈಡ್ ಮಾಡಿರುತ್ತೆ ಅನ್ನೋದು ತುಂಬ ಬಿಲೀವ್ ಮಾಡ್ತೀನಿ ನಾನು. ಎಷ್ಟೋ ಜನ ಪ್ಲ್ಯಾನ್ ಮಾಡ್ತೀವಿ, ಎಷ್ಟೋ ಸಿನಿಮಾಗಳು ಪ್ಲ್ಯಾನ್ ಮಾಡ್ತೀವಿ, ಆಗಲ್ಲ. ಇಲ್ಲ ಪ್ಲ್ಯಾನೇ ಇರಲ್ಲ, ಟಕ್ಕಂತ ಟೇಕಪ್ ಆಗಿಬಿಡುತ್ತೆ. ಅದೇ ಪ್ರಯತ್ನ ಮಾತ್ರ ಮಾಡ್ತಾಯಿದ್ದೆ. ಸ್ಕ್ರಿಪ್ಟ್ಗಳು ತುಂಬ ಮಾಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ, ಸ್ಕ್ರಿಪ್ಟ್ಗಳು ರೆಡಿ ಮಾಡಿಸಿದ್ದೀನಿ. ಆ ಥರ ಸ್ಕ್ರಿಪ್ಟ್ ಮಾಡಿದ್ದಲ್ಲಿ ಮಾರುತ ಒಂದು. ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಕೆ ಮಂಜು ಸರ್ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಈಶಾ ಪ್ರೊಡಕ್ಷನ್ ಅಂತ ಒಂದು ಬ್ಯಾನರಲ್ಲಿ ಇದು ಫಸ್ಟ್ ಸಿನಿಮಾ. ಅದೊಂದು ಖುಷಿ ಕೊಡೋಂಥ ವಿಷಯ, ಮಂಜು ಸರ್ ಜೊತೆ ಮಾಡೋದು. ಅದೇ ಥರ ಡೈರೆಕ್ಟರ್ ಸರ್ ಎಸ್ ನಾರಾಯಣ್ ಸರು, ಅವ್ರದ್ದು 51ನೇ ಸಿನಿಮಾ, ನಂದಿದ್ದು 21ನೇ ಸಿನಿಮಾ. ನಾರಾಯಣ್ ಸರ್ ಜೊತೆ ಸಿನಿಮಾ ಮಾಡೋದು ತುಂಬ ಖುಷಿ. ಯಾಕಂದರೆ ಅವ್ರ ಸಿನಿಮಾಗಳೆಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ. ಅಷ್ಟು ಒಂದು ಪ್ರೌಡಾಗಿ ಹೇಳ್ಬೋದು ಅವ್ರು ಮಾಡಿದ ಸಿನಿಮಾಗಳೆಲ್ಲ. ಅದು ನನ್ನ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್ ಬಂದರೆ ವೀರಪ್ಪ ನಾಯಕ. ಯಾಕಂದರೆ ವಿಷ್ಣು ಸರ್ದು 200 ಸಿನಿಮಾದಲ್ಲಿ ಫೋಟೋಸ್ ಇಟ್ಟರೆ ಫಸ್ಟ್ ನಮಗೆ ಕಂಡುಹಿಡಿಯೋದು ವೀರಪ್ಪ ನಾಯಕ ಗೆಟಪ್ಪೇ. ಅಷ್ಟು ಪವರ್ಫುಲ್ಲು ಗೆಟಪ್ಪು, ಸರ್ ಆ್ಯಕ್ಟಿಂಗು, ಕಂಟೆಂಟು ಆ ಫಿಲಮ್ದು ಅಬೌಟ್ ಅದು ನಮಗೆ ಗೊತ್ತಿಲ್ಲ. ಥ್ರೂಔಟ್ ಇಂಡಿಯಾಗೆ ಆ ಧ್ವಜ ಇಲ್ಲಿಂದನೇ ಹೋಗುತ್ತೆ ಕರ್ನಾಟಕದಿಂದ ಅನ್ನೋದು ದೊಡ್ಡ ಅವಾಗೇ ಗೊತ್ತಾಯ್ತು ಆ ಸಿನಿಮಾ ನೋಡಿದ ಮೇಲೆ. ಸಿನಿಮಾ ಅನ್ನೋದು ಒಂದು ಸೋಷಿಯಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾರೆ. ಕೆಲವು ವಿಷಯಗಳು ನಮಗೆ ಗೊತ್ತಿರಲ್ಲ. ಇದೇ ಕರ್ನಾಟಕದಲ್ಲಿ ಹುಟ್ಟಿರ್ತೀವಿ, ಇಲ್ಲಿಂದನೇ ಬೌಟ್ ಎಲ್ಲ ಕಡೆ ಹೋಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಆ ಸಿನಿಮಾ ನೋಡಿದಾಗ ಅದ್ರ ಬಗ್ಗೆ ಗೊತ್ತಾಯಿತು. ಅದಕ್ಕೆ ಕರೆಕ್ಟಾಗಿ ಆ ಕತೆ, ವಿಷ್ಣು ಸರ್, ಶ್ರುತಿ ಮೇಡಮು, ಆ ಸಿನಿಮಾ ನನ್ನ ಫೇವ್ರೇಟ್ ಸಿನಿಮಾ ಅಂತ. ನನ್ನ ಫೇವ್ರೇಟ್ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿದ್ದಕ್ಕೆ ಡೈರೆಕ್ಟರ್ ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದು 51ನೇ ಸಿನಿಮಾ ಅವ್ರದ್ದು. ಇದು ಮಾರುತ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರು ಹೇಳಿದ ಕಂಟೆಂಟ್ ಇಷ್ಟ ಆಯಿತು ನನಗೆ. ಕಮರ್ಷಿಯಲ್ ಸಿನಿಮಾ, ಒಂದು ಆರ್ಟ್ ಸಿನಿಮಾಗಳು ಇರುತ್ತೆ. ಅವಾಗ ಕೆಲವು ಟೈಮಲ್ಲಿ ಈ ಕಂಟೆಂಟಿಗೆ ತುಂಬ ವ್ಯಾಲ್ಯೂ ಇರುತ್ತೆ. ಅದೊಂದು ಹೀರೋಯಿಸಮ್ಗಂತ ಜಾಸ್ತಿ ಪವರ್ ಇರುತ್ತೆ ಕೆಲವು ಕಂಟೆಂಟ್ಗಳಿಗೆ. ಆ ಕಂಟೆಂಟ್ನ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಮ್ಮದು ಐಡಿಯಾ ಇತ್ತು. ಇದ್ರಲ್ಲಿ ಮೇಯ್ನಾಗಿ ಈ ಸಿನಿಮಾ ಬಗ್ಗೆ ಏನಿದು ಮಾರುತ, ಈ ಫಿಲಮ್, ಈ ಬಿಲ್ಡಿಂಗ್ ಅಂತ ಹೇಳ್ಬೋದಲ್ಲ, ಬಿಲ್ಡಿಂಗು ನಮಗೆ ಸ್ಟ್ರಕ್ಚರ್ ಕಾಣುತ್ತೆ. ಆ್ಯಕ್ಚುಲಿ ಎಷ್ಟೋ ಫ್ಲೋರ್ದು ಫೌಂಡೇಶನ್ ಕಾಣಲ್ಲ. ಆ್ಯಕ್ಚುಲಿ ಈ ಫಿಲಮ್ಗೆ ಫೌಂಡೇಶನ್ ಪಿಲ್ಲರೇ ದುನಿಯಾ ವಿಜಯ್ ಸರ್. ಅವರು ಸಿನಿಮಾ ಬಂದ ಮೇಲೆ ಕಲರೇ ಬೇರೆ ಆಯಿತು. ಅದೇ ಥರ ನೀವು ಸಿನಿಮಾ ನೋಡಿದಾಗ ನಿಮಗೆ ಅನಿಸುತ್ತೆ ವಿಜಯ್ ಸರ್ ಪರ್ಫೆಕ್ಟ್ ಆ ಕ್ಯಾರೆಕ್ಟರ್ಗೆ ಅಂತ ಒಂದು ಮಾಸ್ ಹೀರೋ ಈ ಕಂಟೆಂಟ್ನ ಪ್ರೆಸೆಂಟ್ ಮಾಡೋದು ಜನಗಳಿಗೆ ರೀಚ್ ಆಗುತ್ತೆ. ಇನ್ನೊಂದು ಹೇಳ್ತೀನಿ, ಈ ಸಿನಿಮಾ ಪಕ್ಕಾ ಪ್ಯೂರ್ ಕನ್ನಡ ಸಿನಿಮಾ, ಆದರೆ ಕಂಟೆಂಟು ಪ್ಯಾನ್ ಇಂಡಿಯಾ ಕಂಟೆಂಟು. ಥ್ರೂಔಟ್ ಇಂಡಿಯಾಗೆ ಇದು ಕಂಟೆಂಟು, ಅದು ಸ್ಟೇಟ್ಗೂ ಸೌತ್ಗೂ ಅಲ್ಲ. ಇದು ಥ್ರೂಔಟ್ ಇಂಡಿಯಾಗೆ ಸಂಬಂಧಪಟ್ಟಿರೋ ಕಂಟೆಂಟು. ರಿಲೀಸ್ ಆದಮೇಲೆ ಇದು ಥ್ರೂಔಟ್ ಇಂಡಿಯಾಗೆ ಒಂದು ದೊಡ್ಡ ವಿಷಯ ನ್ಯೂಸ್ ಆಗುತ್ತೆ. ಅಂಥ ಕಂಟೆಂಟು ಸಾರ್ ಕೊಟ್ಟಿದ್ದಾರೆ. ದುನಿಯಾ ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟೊಂದು ನ್ಯೂಸ್ ಆಗ್ತಾ ಇರೋದು ಈ ಪಿಕ್ಚರ್ ಇವತ್ತು. ನಾನು ಜನಕ್ಕೆ ರೀಚ್ ಆಗೋದು ಅವರಿಂದಾನೆ. ಇದೆಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಈ ಪಿಕ್ಚರು, ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದು ನಮಗೆ. ಪಾರ್ಟ್ನರ್ಶಿಪ್ಪಲ್ಲಿ ಸರ್, ಫಸ್ಟು ನಾನು ಪಾರ್ಟ್ನರ್ಶಿಪ್ಪಲ್ಲಿ ಸ್ಟಾರ್ಟಿಂಗ್ ಮಾಡಿದ್ದೀನಿ. ಆಮೇಲೆ ಓನ್ ಪ್ರೊಡಕ್ಷನ್ ಮಾಡಿದೆ. ತಿರ್ಗಿ ಗ್ಯಾಪ್ ಆಯಿತು. ಏನಾಗುತ್ತೆ, ಕೆಲವು ಟೈಮಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಕೆಲವು ಕಾರಣಗಳಿರುತ್ತೆ. ಈಗ ಸಬ್ಜೆಕ್ಟ್ ಇರುತ್ತೆ, ಹೀರೋ ಡೇಟ್ ಇನ್ನೊಬ್ರ ಹತ್ರ ಇರುತ್ತೆ, ಇಲ್ಲ ಹೀರೋ ಡೇಟ್ ಇನ್ನೊಬ್ರ ಹತ್ರ ಇರುತ್ತೆ, ನನ್ನ ಹತ್ರ ಸಬ್ಜೆಕ್ಟ್ ಇರುತ್ತೆ. ಈ ಥರ
ಅಂದ್ಕೊಂಡಾಗ ನಮ್ಮ ಸಿನಿಮಾದಲ್ಲಿ ಪ್ರೊಫೆಷ್ನಲ್ ಆಗಿ ಯಾರಿದ್ದಾರೋ ಅವ್ರ ಜೊತೆ ನಾನು ಪಾರ್ಟ್ನರ್ಶಿಪ್ ಮಾಡೋಕ್ಕೆ ಯಾವತ್ತೂ ರೆಡಿ. ಈ ಮುಂದಕ್ಕೂ ನಾನು ಮಾಡ್ತೀನಿ. ಅಂದರೆ ಅವ್ರ ಹತ್ರ ಏನಾದರೂ ನನಗೂ ಅವ್ರಿಗೂ ಸೆಟ್ ಆಗಬೇಕು, ಅದು ಸಿನಿಮಾಗೆ ಹೆಲ್ಪ್ ಆಗಬೇಕು. ನನ್ನ ಹತ್ರ ಹೀರೋ ಡೇಟ್ ಆಗಲಿ, ಕಂಟೆಂಟ್ ಆಗಲಿ, ಇಲ್ಲ ಅವ್ರ ಹತ್ರ ಹೀರೋ ಡೇಟ್ ಆಗಲಿ, ಸೇರ್ಕೊಂಡು ಮಾಡೋದು ತಪ್ಪಿಲ್ಲ. ನನಗೆ ಸಿನಿಮಾ ಆಗಬೇಕಷ್ಟೇ. ನಾನು ಯಾವಾಗೂ ಪಾಸಿಟಿವ್ ಆಗಿರ್ತೀನಿ. ಯಾರೇ ಸಿನಿಮಾ ಮಾಡ್ಬೇಕಂದ್ರೆ ನನ್ನ ಹತ್ರ ಮಾತಾಡಿದ್ರೂ ನನ್ನ ಕಡೆಯಿಂದ ಏನಾಗಬೇಕು ಅಂತ ಹೇಳ್ತೀನಿ. ನೆಗೆಟಿವ್ ಆಗಿ ಯಾವತ್ತೂ ಸಿನಿಮಾ ಬಗ್ಗೆ ಮಾತಾಡಲ್ಲ. ಯಾಕಂದರೆ ಕೆಲವ್ರು ಹೇಳ್ತಾರೆ ಹೊಸಬರಿಗೆ ಏನೋ ಬುದ್ಧಿ ಅಲ್ಲದ ಐಡಿಯಾ ಅಲ್ಲದಲ್ಲ, ನಾನು ಯಾವತ್ತೂ ಅದೆಲ್ಲ ಮಾಡಲ್ಲ. ಯಾಕಂದರೆ ನಾನು ಒಂದಿನ ಹೊಸಬನೇ, ನನಗೆ ಆ ಥರ ಯಾರು ಡಿಸ್ಕರೇಜ್ ಮಾಡಿದ್ರೆ ನಾನು ಬರ್ತಾಯಿದ್ದಿಲ್ಲ. ಸಿನಿಮಾ ಮಾಡೋಕ್ಕೆ ಬಂದವರು ಅವ್ರು ಡಿಸೈಡ್ ಮಾಡಬೇಕು ಈ ಫೀಲ್ಡ್ ಯಾವ ಥರ ಏನು ಅಂತ. ಅದರಿಂದ ಅವ್ರಿಗೆ ಹೇಳ್ತೀನಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ತಿಳ್ಕೊಂಡು ಮಾಡಿ ಸಿನಿಮಾ ಅಂತ ಹೇಳ್ತೀನಿ. ಅದು ಒಂದು ವರ್ಡ್ ಹೇಳ್ತೀನಿ ವಿನ ಬೇರೆ ಏನು. ಯಾಕಂದರೆ ಯಾವ ಕಂಟೆಂಟ್ ಯಾವಾಗ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನೋಡಿ ಸೂಪ್ರಮ್ ಶೋ ರಿಲೀಸ್ ಆಗಿ ಮಾನುಷ ಆದಮೇಲೆ ಜನಕ್ಕೆ ಗೊತ್ತಾಯಿತು. ಅದು ಹೆಂಗೆ ಟೇಕಪ್ ಆಯಿತು ಅಂದರೆ ಆ ಸಿನಿಮಾ ಒಂದು ಏನು ಪ್ಲಸ್ ಅಂದರೆ ಸಕ್ಸಸ್ ಆಗಿದೆ, ದುಡ್ಡು ಬಂದಿದೆ ಅನ್ನೋದು ಒಂದು ಕಡೆ. ಈ ಹೊಸಬರಿಗೆ, ಹೊಸ ಕಂಟೆಂಟ್ ಮಾಡೋರಿಗೆ, ಹೊಸಬರಿಗೆ ಒಂದು 10 ವರ್ಷ ಆ ಸಿನಿಮಾ ಒಂದು ಸಪೋರ್ಟ್ ಆಗುತ್ತೆ. ಸೂಪರಮ್ ಶೋ ಮೈಂಡಲ್ಲಿ ಇಟ್ಕೊಂಡೇ ಕತೆ ಮಾಡೋರಿಗೆ, ಹೊಸಬರಿಗೆ. ಯಾಕಂದರೆ ಅಂಥ ಸಿನಿಮಾಗಳು ಬಂದಿಲ್ಲ ಅಂದರೆ ಒಂದು ಭಯ ಬಂದುಬಿಡುತ್ತೆ ಹೊಸಬರಿಗೆಲ್ಲ. ಏನು ಹೊಸ ಪಿಕ್ಚರ್ಗಳು ಹೋಗೋದೇ ಇಲ್ವಾ? ಅವಾಗ ಇಂಥ ಸಿನಿಮಾಗಳು ಒಂದು ಸಕ್ಸಸ್ ಆಗ್ತಾ ಇದ್ದಾಗ ಏನಾಗುತ್ತೆ, ಒಂದು ಧೈರ್ಯ ಬರುತ್ತೆ. ಅದರಿಂದ ಸೂಪರಮ್ ಶೋ ಟೀಮ್ಗೆ, ಥ್ರೂ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ನಂಬಿಕೆ ಕೊಡೋಂಥ ಸಿನಿಮಾ ಅದೊಂದು 10 ವರ್ಷ ಇರುತ್ತೆ. ಅವಾಗ ಒಂದು ಸಿನಿಮಾ ಆ ಥರ ಬರ್ತಾನೆ ಇರುತ್ತೆ. ಸರ್ ಎಂಟರ್ಟೈನ್ಮೆಂಟು, ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟು, ಅದನ್ನು ನೋ ಡೌಟು. ಎಂಟರ್ಟೈನ್ಮೆಂಟಲ್ಲಿ ಒಂದು ಮೆಸೇಜ್ ಇದೆ. ಈ ಮೆಸೇಜು ಒಂದು ಕಂಟೆಂಟ್ ಹೆಂಗಿದೆ ಅಂದರೆ, ಇದು ಈಗ ಪ್ರೆಸೆಂಟ್ ನಡೀತಾ ಇರೋದು, ಅಂದರೆ ನಾವು ಡೈಲಿ ಅಬ್ಸರ್ವ್ ಮಾಡ್ತಾ ಇರೋದು, ನಮಗೆ ಗೊತ್ತಿರಲ್ಲ. ಒಂದು ಟೆಕ್ನಾಲಜಿ ನಮ್ಮ ಜೊತೆನೇ ಬರುತ್ತೆ, ಟ್ರಾವೆಲ್ ಆಗ್ತಾ ಇದೆ. ಈ 24 hours ನಮ್ಮ ಡೇಯಲ್ಲಿ ಮಲಗೋ ಟೈಮ್ ಬಿಟ್ಟು ಮಿಕ್ಕಿ ಟೈಮೆಲ್ಲ ನಾವು ಟೆಕ್ನಾಲಜಿ ಜೊತೆನೇ ಕನೆಕ್ಟ್ ಆಗಿರ್ತೀವಿ. ವಿತೌಟ್ ಟೆಕ್ನಾಲಜಿ ಹೊತ್ತು ಇರೋಕ್ಕೆ ಆಗಲ್ಲ. ಅಂದರೆ ಆ ಥರ ಅದನ್ನ ಯೂಸ್ ಮಾಡ್ಕೊಬೇಕು. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೂ ಚಾನ್ಸ್ ಇದೆ. ಯೂಸ್ ಆ್ಯಂಡ್ ಮಿಸ್ಯೂಸ್ ಎರಡೂ ಮಾಡ್ಬೋದು ಟೆಕ್ನಾಲಜಿನ. ಮಿಸ್ಯೂಸ್ ಹೆಂಗಾಗುತ್ತೆ ಅಂದರೆ ಗೊತ್ತಿಲ್ಲದೇ ಕೆಲವರೆಲ್ಲ ಅದ್ರಲ್ಲಿ ಟ್ರಾಪ್ ಆಗ್ತಾರೆ. ಇದೊಂದು ಅದು ಸಾರು ಹೇಳ್ದಂಗೆ ಸಾರು ಹೇಳಿದ್ದಾರೆ ಡೇಟ್ ಸಾರು, ಈ ಕಂಟೆಂಟು ಎಲ್ಲರ ಜೊತೆನೂ ಇದೆ. ಇದರಿಂದ ಯಾವ ಥರ ಮಿಸ್ಯೂಸ್ ಆಗ್ತಾ ಇದೆ, ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಇದನ್ನ ಟಚ್ ಮಾಡಿದ್ದಾರೆ. ಇದು ನೋಡಿದಾಗ ಒಂದು ಅನಿಸುತ್ತೆ, ಹೌದಲ್ಲ ಸ್ವಲ್ಪ ಅಲರ್ಟ್ ಆಗಿರಬೇಕು ಅನಿಸುತ್ತೆ ಡೆಫಿನೆಟಾಗಿ. ಒಂದು ಈ ಪಾರ್ಟ್ 2 ಆಗ್ತಾ ಇದೆ, ಮಾರುತ ಪಾರ್ಟ್ 2. ರೇಡ್ ಸರ್ ಕತೆ ಹೇಳಿದ್ರು, ತುಂಬ ಚೆನ್ನಾಗಿದೆ. 2 ಡೆಫಿನೆಟಾಗಿ ಆಗುತ್ತೆ. ಅದ್ರಲ್ಲಿ ಯಾರಿದ್ದಾರೆ ಏನು ಮತ್ತೊಂದು ಅದೆಲ್ಲ ಆ ಟೈಮಲ್ಲಿ ಅನೌನ್ಸ್ ಮಾಡ್ತೀವಿ. 2 ಕನ್ಫರ್ಮ್ ಆಗುತ್ತೆ.